ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಇವತ್ತು ಮನಸ್ಸು ಅವರ ಜೊತೆ ಮತ್ತೆ ನಾವು ನೆಮ್ಮದಿ ಸೀರೀಸ್ ಮಾತನ್ನು ಮುಂದುವರಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ತೆ ಶಿವಕುಮಾರ್. ನಮಸ್ತೆ ವೀಕ್ಷಕರೇ. ಮತ್ತೆ ನಮ್ಮ ಮಾತನ್ನು ಮುಂದುವರ್ಸೋಣ. ಕಳೆದ ಎಪಿಸೋಡ್ನಲ್ಲಿ ನೀವು ನಮಗೆ ಸಿಂಪಲ್ ಲೈಫ್ ಹ್ಯಾಪಿ ಲೈಫ್ ಬಗ್ಗೆ ತಿಳಿಸ್ಕೊಟ್ಟಿದ್ರಿ. ಇವತ್ತು ನಾನು ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ತೊಗೊಂಬಂದಿದ್ದೀನಿ. ಏನಪ್ಪ ಅಂತೇಳಿದ್ರೆ, ಸರ್ ನಮಗೆ ನೋವಾಗುತ್ತೆ, ಯಾರಿಂದಲಾದರೂ ಆಗಬಹುದು. ಆ ನೋವಾದಾಗ ನಾವು ಅದನ್ನು ಹೇಗೆ ಸ್ವೀಕರಿಸಬೇಕು? ಇದಕ್ಕೆ ನಿಮ್ಮ ಅನುಭವದ ಮಾತು ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ ಅಂತ ಕೇಳ್ಕೊತೀನಿ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇಂದು ನಮ್ಮ ಜೀವನದಲ್ಲಿ ಅನೇಕ ತಪ್ಪುಗಳಾಗತ್ತೆ, ತಪ್ಪುಗಳನ್ನು ಮಾಡ್ತೀವಿ, ತಪ್ಪುಗಳು ಆಗತ್ತೆ, ಬೇರೆಯವರಿಂದನೂ ತಪ್ಪುಗಳಾಗತ್ತೆ, ಹೌದಲ್ವಾ? ತಪ್ಪು ಅನ್ನುವುದು ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರ ಜೀವನದಲ್ಲಿ. ಅಂದರೆ ನಮ್ಮ ಫ್ಯಾಮಿಲಿನಲ್ಲಿರ್ಬೋದು, ಫ್ರೆಂಡ್ಶಿಪ್ಪಲ್ಲಿರ್ಬೋದು, ರಿಲೇಷನ್ಶಿಪ್ಪಲ್ಲಿರ್ಬೋದು, ಹಾಗೆ ಕೆಲಸದ ಜಾಗದಲ್ಲಿರ್ಬೋದು, ಎಲ್ಲೇ ಇದ್ರೂ ಈ ಒಂದು ತಪ್ಪುಗಳು ಆಗತ್ತೆ. ಆ ತಪ್ಪುಗಳು ಆದಂಥ ಸಂದರ್ಭದಲ್ಲಿ ಅದು ನಾವೇ ಮಾಡ್ಬೋದು ಅಥವಾ ನಮ್ಮ ಜೊತೆಗಿರೋಂಥವ್ರು ಮಾಡ್ಬೋದು. ಆ ತಪ್ಪಾದಂಥ ಸಂದರ್ಭದಲ್ಲಿ ನಮಗೆ ಕೋಪ ಬರುವುದು ಸರ್ವೇ ಸಾಮಾನ್ಯ, ಹಾಗೆ ಸಹಜ, ಹೌದಲ್ವಾ? ಆ ತಪ್ಪಿನಿಂದ ಅದು ನಮ್ಮ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಕೆಲವು ಸಂದರ್ಭಗಳಲ್ಲಿ ಅದು ನಮಗೆ ತುಂಬ ನೋವನ್ನು ಉಂಟು ಮಾಡುತ್ತೆ, ಕೆಲವು ಸಂದರ್ಭಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ನೋವನ್ನು ಉಂಟು ಮಾಡುತ್ತೆ. ಹಾಗಿದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಹೇಗೆ ಸ್ವೀಕರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಇಲ್ಲೇನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ತಪ್ಪು ಯಾಕಾಗತ್ತೆ ಮತ್ತು ನಮಗೆ ನೋವು ಯಾಕಾಗತ್ತೆ ಅಂತ ಹೇಳಿದ್ರೆ, ಇವತ್ತು ನಮ್ಮ ಕುಟುಂಬದಲ್ಲಿರ್ಬೋದು, ನಮ್ಮ ಫ್ರೆಂಡ್ಶಿಪ್ಪಲ್ಲಿರ್ಬೋದು, ಹಾಗೆ ನಮ್ಮ ಕೆಲಸ ಜಾಗದಲ್ಲಿರ್ಬೋದು, ಎಲ್ಲ ಕಡೆ ನಾವು ಜೀವಿಸುವುದು ಮನುಷ್ಯರ ಜೊತೆ. ಎಲ್ಲೆಲ್ಲ ಮನುಷ್ಯರಿರ್ತಾರೆ ಅಲ್ಲೆಲ್ಲ ನಾನು ಅನ್ನೋದರ ತಾಂಡವ ಆಡ್ತಾ ಇರುತ್ತೆ. ಅಂದರೆ ಪ್ರತಿಯೊಬ್ಬರಿಗೂ ತಾನು ಹೇಳಿದ ಸರಿ ಅನ್ನೋ ಮನೋಭಾವ, ಮನಸ್ಥಿತಿ ಇಂದಿನ ಒಂದು ಪ್ರಸ್ತುತ ಕಾಲಘಟ್ಟದಲ್ಲಿ ಆಗ್ತಾ ಇದೆ. ಆ ನಾನು ಆರ್ಭಟದಿಂದ ಏನಾಗುತ್ತೆ ಅಂದರೆ, ಎದುರುಗಡೆ ಇರುವಂಥ ವ್ಯಕ್ತಿಗೆ ನೋವುಂಟು ಮಾಡುತ್ತೆ, ಹೌದಾ? ಸೊ ಆ ನೋವುಂಟು ಮಾಡಿದಂಥ ಸಂದರ್ಭದಲ್ಲಿ ಆ ನೋವು ಅವ್ರಿಗೆ ಏನು ಪರಿಣಾಮ ಬೀರ್ತಾ ಇದೆ ಅಂತ ನೋವುಂಟು ಮಾಡಿದಂಥ ವ್ಯಕ್ತಿಗೆ ಗೊತ್ತಾಗಲ್ಲ, ಅವ್ರು ಅರ್ಥನೂ ಮಾಡ್ಕೊಳ್ಳಲ್ಲ, ಆಯಿತಾ? ಅದು ಗಂಡ ಹೆಂಡತಿ ಆಗಿರ್ಬೋದು, ಇಲ್ಲ ಫ್ರೆಂಡ್ಶಿಪ್ ಆಗಿರ್ಬೋದು, ಅಥವಾ ಇಲ್ಲ ಕೆಲಸದ ಹತ್ರ ಇರೋ ಬಾಸ್ ಮತ್ತು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ವ್ಯಕ್ತಿ ಆಗಿರ್ಬೋದು. ಅವಾಗ ಏನಾಗುತ್ತೆ, ಆ ನೋವನ್ನು ಉಂಡಂಥ ವ್ಯಕ್ತಿ ಅದನ್ನು ಹೇಗೆ ಸ್ವೀಕರಿಸ್ತಾನೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನನ್ನ ಕೇಳೋದಾಯಿತು ಅಂತ ಹೇಳಿದ್ರೆ, ನೀವು ಲೆಟ್ ಇಟ್ ಬಿ ಅಂತ ಅನ್ಬೇಕು. ಅಂದರೆ ಲೆಟ್ ಇಟ್ ಬಿ ಪಾಲಿಸಿ ಅಂತ ಕರಿತೀನಿ ನಾನು. ಇರಲಿ ಬಿಡಿ ಅಂತ ನೀವು ಅಂದ್ಕೊಂಡು ಮುಂದೆ ನಡಿಬೇಕು. ಅಂದರೆ ಕ್ಷಮಿಸ್ಬಿಡ್ಬೇಕು. ಫರ್ಗಿವ್ ಆ್ಯಂಡ್ ಬಿ ಫ್ರೀ. ಯಾಕೆ ಅಂತ ಹೇಳಿದ್ರೆ, ನೀವು ಎಷ್ಟು ಆ ಒಂದು ನೋವನ್ನು ಹೊತ್ಕೊಂಡಿರ್ತೀರಲ್ಲ, ಅಷ್ಟು ಅದು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುತ್ತೆ ಹೊರತು ಬೇರೆಯವರ ಮನಃಶಾಂತಿಯನ್ನು ಹಾಳು ಮಾಡೋದಿಲ್ಲ. ಹಾಗಾಗಿ ಅದನ್ನು ಎಷ್ಟು ಬೇಗ ನೀವು ಕೆಳಗಿಡ್ತೀರಾ, ಆ ನೋವನ್ನು ಮರಿತೀರಾ. ಅಂದರೆ ಇದು ಹೇಳ್ದಷ್ಟು ಸುಲಭನೂ ಅಲ್ಲ. ಪ್ರತಿಯೊಬ್ಬರಿಗೂ ಆದಂಥ ನೋವು ಹೇಳ್ದಷ್ಟು ಸುಲಭ ಅಲ್ಲ. ನಾವು ಆ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದಾಗಲೇ ನಮಗೆ ಅದರ ಅರ್ಥ ಆಗೋದು. ಅಂದರೆ ಸೂಜಿ ತಗೊಂಡು ಕಣ್ಣಿಗೆ ಚುಚ್ಚಿದ್ರೆ, ಬೇರೆಯವ್ರ ಕಣ್ಣಿಗೆ ಚುಚ್ಚಿದ್ರೆ ನಮ್ಗೆ ನೋವು ಗೊತ್ತಾಗಲ್ಲ. ಆ ಸೂಜಿ ಮತ್ತೆ ನಮ್ಮ ಕಣ್ಣಿಗೆ ಚುಚ್ಚಿದಾಗಲೇ ನಮ್ಗೆ ನೋವು ಗೊತ್ತಾಗೋದು, ಹೌದಲ್ವಾ? ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಒಂದು ವಿಚಾರವನ್ನು ತಿಳ್ಕೊಳ್ಳಿ. ನಿಮಗೆ ಅದು ಎಷ್ಟು ಮುಖ್ಯ? ವ್ಯಕ್ತಿ ಮುಖ್ಯನಾ, ಅವಿಲ್ಲ ವಿಚಾರ ಮುಖ್ಯನಾ, ಆ ಸಿಚುವೇಶನ್ ಮುಖ್ಯನಾ? ನೀವು ಡಿಸೈಡ್ ಮಾಡಿ, ಆಯಿತಾ? ಆದರೆ ನಾನು ಹೇಳೋದೇನು ಅಂತ ಹೇಳಿದ್ರೆ, ಫರ್ಗಿವ್, ಕ್ಷಮಿಸ್ಬಿಡಿ, ಕ್ಷಮಿಸಿಬಿಡಿ, ಸ್ವತಂತ್ರವಾಗಿರಿ. ಅಂದರೆ ಫರ್ಗಿವ್ ಆ್ಯಂಡ್ ಬಿ ಫ್ರೀ ಅಂತ ಹೇಳ್ತೀನಿ. ಸರ್ ಫರ್ಗಿವ್ ಅಂತಿರಲ್ಲ, ನಾವು ಫರ್ಗಿವ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಅಂದರೆ ಹೋಲ್ಡಿಂಗ್ ಗ್ರಿಡ್ಜಸ್ ಬರ್ನ್ಸ್ ಯುವರ್ ಪೀಸ್ ಅಂತ ಹೇಳ್ತೀನಿ. ಹಂಗಂದ್ರೆ ಏನಪ್ಪ ಅಂತ ಹೇಳಿದ್ರೆ,
ನೀವು ಎಷ್ಟು ಆ ಒಂದು ಗ್ರಿಡ್ಜಸ್ನ ಹೋಲ್ಡ್ ಮಾಡ್ಕೊಂಡಿರ್ತೀರಲ್ಲ, ಒಬ್ಬ ವ್ಯಕ್ತಿ ಮೇಲೆ ದ್ವೇಷ ಸಾಧಿಸ್ತಾ ಇರೋಂಥದ್ದು, ಆ ವ್ಯಕ್ತಿ ಕಂಡ್ರೆ ಆಗದೆ ಇರೋಂಥದ್ದು, ಅವ್ರಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ನೀವು ಮಾಡ್ತಾ ಇರ್ತೀರಲ್ಲ, ಅದು ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಅದು ನಿಮ್ಮನ್ನೇ ಸುಡುತ್ತೆ. ಉದಾಹರಣೆಗೆ ಬೆಂಕಿ ಕೆಂಡ ತೆಗೆದು ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಬೆಂಕಿ ಕೆಂಡ ನಿಮ್ಮ ಕೈಯಲ್ಲಿ ಕೊಟ್ಟಾಗ ಬೆಂಕಿ ಕೆಂಡನ ನೀವು ಇಟ್ಕೊಂಡ್ರೆ ಏನಾಗುತ್ತೆ? ನಿಮ್ಮ ಕೈ ಸುಡುತ್ತೆ, ಹೌದಲ್ವಾ? ಸೊ ನಿಮ್ಮ ಕೈ ಸುಡೋದು ಇಂಪಾರ್ಟೆಂಟಾ, ಆ ಬೆಂಕಿ ಕೆಂಡನ ಕೆಳಗಡೆ ಬಿಸಾಕೋದು ಇಂಪಾರ್ಟೆಂಟಾ? ನೀವು ಡಿಸೈಡ್ ಮಾಡ್ಕೊಳ್ಳಿ. ಅದೇ ರೀತಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಬೈದಾಗ ಅಥವಾ ನಿಮಗೆ ತೊಂದರೆ ಕೊಟ್ಟಾಗ ಕೋಪ ಬರೋದು ಸರ್ವೇ ಸಾಮಾನ್ಯ, ನಿಮಗೆ ನೋವಾಗೋದು ಸರ್ವೇ ಸಾಮಾನ್ಯ, ಅದು ಸಹಜ. ಆ ಸಂದರ್ಭದಲ್ಲಿ ಅದನ್ನು ನೀವು ಒಂದು ಬೆಂಕಿ ಕೆಂಡ ಥರ ಟ್ರೀಟ್ ಮಾಡಿ ಎಷ್ಟು ಇಮಿಡಿಯೇಟ್ ಆಗಿ ಆ ಕೆಂಡನ ನೀವು ಹೇಗೆ ಬಿಸಾಕ್ಬಿಡ್ತೀರಲ್ಲ, ಹಿಂಗೆ ಕೈಗೆ ಕೊಟ್ಟ ತಕ್ಷಣ ಹಿಂಗೆ ಟಕ್ ಅಂತ ಹಿಂಗೆ ಬಿಸಾಕ್ಬಿಡ್ತೀರಲ್ಲ, ಅದೇ ರೀತಿಯಲ್ಲಿ ಆ ಒಂದು ಕೋಪವನ್ನು ಸಹ ನೀವು ಬಿಸಾಕಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಮನಃಶಾಂತಿಯನ್ನು ಹಾಳು ಮಾಡುತ್ತೆ ಅಂತ ಹೇಳ್ತೀನಿ. ಸೊ ಇನ್ನೂ ಒಂದು ಉದಾಹರಣೆ, ನೀವು ಬಿಂದಿಗೆಯಲ್ಲಿ ನೀರು ತೊಗೊಂಬರ್ತೀರಾ, ಕೊಡೆ ಹೊತ್ಕೊಂಬಂದು ನೀರು ತೊಗೊಬರ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸೊ ನೀರು ತೊಗೊಬಂದಾಗ ನಿಮ್ಮ ಭುಜದ ಮೇಲೆ ಇಟ್ಕೊಂಡು ನೀರು ತೊಗೊಬರ್ತಾ ಇರ್ತೀರಾ. ಸೊ ನೀರು ತಂದು ನೀವು ಕೆಳಗಡೆ ಇಡದೇ ಇದ್ದರೆ, ನೀವು ಆ ನೀರನ್ನು ಭುಜದ ಮೇಲೆ ಇಟ್ಕೊಂಡು ಹಿಂಗೆ ನಿಂತ್ಕೊಂಡ್ರೆ ಅವಾಗ ಏನಾಗುತ್ತೆ? ನಿಮ್ಮ ಭುಜ ನೋವು ಬರುತ್ತೆ. ಸೊ ಎಷ್ಟು ಬೇಗ ನೀವು ಬಿಂದಿಗೆನ ಇಳಿಸಿ ಕೆಳಗಡೆ ಇಡ್ತೀರಲ್ಲ, ಆವಾಗ ನಿಮ್ಮ ಭುಜದ ನೋವು ಕಮ್ಮಿ ಆಗುತ್ತೆ. ಅದೇ ರೀತಿಯಲ್ಲಿ ಈ ರೀತಿ ಕೋಪಗಳಾದಾಗ, ಈ ರೀತಿ ಇನ್ಸಿಡೆಂಟ್ಗಳಾದಾಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅದನ್ನು ಎಷ್ಟು ಬೇಗ ಕೆಳಗಿಡ್ತೀವಿ ಅಷ್ಟು ನಮ್ಮ ಮನಸ್ಸಿನ ಶಾಂತಿ ಕಾಪಾಡ್ಕೋಬೋದು. ಇಲ್ಲ ಅಂದರೆ ಅದು ಸ್ಟ್ರೆಸ್ ಲೆವೆಲ್ ಕ್ರಿಯೇಟ್ ಮಾಡುತ್ತೆ. ಸ್ಟ್ರೆಸ್ ಕ್ರಿಯೇಟ್ ಮಾಡೋದ್ರಿಂದ ನೀವು ಹಿಸ್ಟ್ರಿಗಳನ್ನ ತೆಗೆದು ನೋಡ್ಬೋದು. ಸಂಬಂಧಗಳು ಹಾಳಾಗಿದೆ, ಕುಟುಂಬಗಳು ಹಾಳಾಗಿದೆ, ರಾಜ್ಯಗಳು ಹಾಳಾಗಿದೆ ಅಲ್ವಾ? ಸೊ ಹಾಗೆ ಪ್ರತಿಯೊಂದು ಹಾಳಾಗುತ್ತೆ. ಸೊ ನಿಮಗೆ ಏನು ಇಂಪಾರ್ಟೆಂಟು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಸರ್, ಹೋಲ್ಡಿಂಗ್ ಗ್ರಿಡ್ಜಸ್ ಬರ್ನ್ಸ್ ಪೀಸ್ ಅಂತ ಹೇಳಿದ್ರಿ. ಹಾಗಾದರೆ ನಾವೇನು ಮಾಡಬೇಕು? ನೆಕ್ಸ್ಟ್ ಏನು ಅಂದರೆ ಫರ್ಗಿವ್ ಫಾರ್ ಯೋರ್ ಸೆಲ್ಫ್ ಅಂತ ಹೇಳ್ತೀನಿ. ಅಂದರೆ ತಪ್ಪು ದೊಡ್ಡದು ಚಿಕ್ಕದು ಅಂತ ನಮ್ಗೆ ಅನಿಸ್ಬೋದು. ಅವ್ನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ, ಇತ್ತು ಸಣ್ಣ ತಪ್ಪು, ಆಯಿತಾ? ಯಾಕೆ ನಾವು ಫರ್ಗಿವ್ ಮಾಡಬೇಕು ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಫರ್ಗಿವ್ನೆಸ್ ಈಸ್ ಫಾರ್ ಯಾರ್ ಬೆನಿಫಿಟ್. ಅಂದರೆ ನಿಮ್ಮ ಒಂದು ಮನಸ್ಸಿನ ಶಾಂತಿಗೋಸ್ಕರ ನೀವು ಕ್ಷಮಿಸ್ಬಿಡೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ? ಅದು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡುತ್ತೆ. ಈಗ ಎಕ್ಸಾಂಪಲ್, ಉದಾಹರಣೆಗೆ ನೀವು ಕೆಲಸ ಮಾಡ್ತಾ ಇರ್ತೀರಾ, ಕೆಲಸದ ಕಡೆ ನಿಮ್ಗೆ ಯಾರೋ ಕಿರಿಕಿರಿ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಅವ್ನು ಕಿರಿಕಿರಿ ಮಾಡ್ತಾನೆ ಅನ್ನೋದನ್ನೇ ನೀವು ಆಲೋಚನೆ ಮಾಡ್ತಾ ಕೂತ್ರೆ ಆ ಕಿರಿಕಿರಿ ಮಾಡುವಂಥದ್ದು ನಿಮ್ಮ ಮನಸ್ಸಿನ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ, ಹಾಗೆ ನಿಮ್ಮ ಕೆಲಸದ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ. ನಿಮ್ಮ ಕೆಲಸ ಸರಿ ಹೋಗಿಲ್ಲ ಅಂತಲೇ ನಾಳೆ ಮತ್ತೆ ಬಂದು ಬಾಸ್ ಮತ್ತೆ ಬಂದು ಬೈತಾರೆ. ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟು? ಅವ್ನು ಕಿರಿಕಿರಿ ಮಾಡ್ತಾ ಇರೋದು ಅನ್ನೋದು ಇಂಪಾರ್ಟೆಂಟಾ, ಇಲ್ಲ ನೀವು ಕರೆಕ್ಟಾಗಿ ಕೆಲಸ ಮಾಡಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ? ಹೌದಲ್ವಾ? ಅದೇ ರೀತಿ ಗಂಡ ಹೆಂಡತಿ ಸಂಬಂಧದಲ್ಲೂ ಆಗುತ್ತೆ. ಸೊ ಏನು, ಯಾರೋ ಒಬ್ಬರು ಹೇಳಿದಾಗ ಯಾರೋ ಒಬ್ಬರು ಸೋತ್ಬಿಟ್ರೆ ಅಲ್ಲಿ ಸಂಬಂಧ ಹಾಗೆ ಉಳ್ಕೊಳ್ಳುತ್ತೆ. ಇಲ್ಲ ಅದು ಮೊದಲೇ ಹೇಳಿದೆ ನಾನು ಎಂಬುದರ ತಾಂಡವ ಎಲ್ಲ ಕಡೆ ಇದೆ ಅಂತ. ಸೊ ಆ ನಾನು ಅನ್ನೋದನ್ನ ಯಾರು ಬಿಡ್ತಾರೆ ಅಲ್ಲಿ ನಿಮ್ಮ ಸಂಬಂಧ ಗಟ್ಟಿಯಾಗಿರುತ್ತೆ. ಸೊ ಆ ಉದ್ದೇಶಗಳಿಂದ ನಾನು ಹೇಳಿದ್ದು ಫರ್ಗಿವ್ ಫಾರ್ ಯೋರ್ ಸೆಲ್ಫ್ ಅಂತ. ಅಂದರೆ ಕ್ಷಮಿಸ್ಬಿಡೋದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಸರ್, ಫರ್ಗಿವ್ನೆಸ್ ಇಸ್ ಫಾರ್ ಯೋರ್ ಸೆಲ್ಫ್ ಅಂತ ಹೇಳಿದ್ರಿ ಅಲ್ವಾ? ಸೊ ನಿಜವಾಗ್ಲೂ ಫರ್ಗಿವ್ ಮಾಡೋದು ಅಷ್ಟೊಂದು ಸುಲಭನಾ? ಇದು ಅಷ್ಟು ಸುಲಭ ಅಲ್ಲ. ಈಗ ಯಾರೋ ನಮಗೆ ನೋವು ಮಾಡಿದ್ರು ಅಂದರೆ ಅದನ್ನು ಮರೆಯೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ, ಆಯಿತಾ? ಸೊ ಇದು ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ ನಾವು ಅಷ್ಟು ಸುಲಭವಾಗಿ ಮರ್ತು ಬಿಡೋದು ಅಥವಾ ಅಷ್ಟು ಸುಲಭವಾಗಿ ಕ್ಷಮಿಸ್ಬಿಡೋದು ಆಗಲ್ಲ. ಇದು ಮನುಷ್ಯನ ಸಹಜ ಗುಣ. ಅದಕ್ಕೆ ನಾವೇನು ಮಾಡಬೇಕು? ನಾವು ಹೇಗೆ ದಿನನಿತ್ಯ ಕೆಲಸಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಉದಾಹರಣೆಗೆ ನಾವು ಚಿಕ್ಕದ್ರಲ್ಲಿದ್ದಾಗ ನಮಗೆ ಏನೂ ಗೊತ್ತಿರೋದಿಲ್ಲ. ಆವಾಗ ನಮ್ಗೆ ಹೇಗೆ ಹೇಳಿಕೊಟ್ಟು ಅಪ್ಪ ಅಮ್ಮ ಆ ಒಂದು ಬೇಸಿಕ್ಸ್ನ ಪ್ರಾಕ್ಟೀಸ್ ಮಾಡಿಸ್ತಾರಲ್ಲ, ಅದೇ ರೀತಿಯಲ್ಲಿ ನಾವು ಚಿಕ್ಕದ್ರಿಂದನೇ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ನಮಗೆ ಫರ್ಗಿವ್ ಮಾಡೋವಂಥದ್ದು ಸುಲಭ ಆಗ್ತಿತ್ತು. ಆದರೆ ಎಲ್ಲೂ ನಮಗೆ ಆ ಒಂದು ಬೇಸಿಕ್
ಇನ್ಫಾರ್ಮೇಷನ್ ಬಿಲೀಫ್ ಸಿಸ್ಟಮ್ನ ಯಾರೂ ಬಿಲ್ಡ್ ಮಾಡಲ್ಲ ಚಿಕ್ಕದಿಂದ, ಆಯಿತಾ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಉದಾಹರಣೆಗೆ ಚಿಕ್ಕದ ಮಗುವಿನಲ್ಲಿದ್ದಾಗ ಆ ಮಗು ಏನೇ ಹೇಳಿದ್ರು ಅಥವಾ ಏನೇ ತಡವರಿಸಿ ನಿಮ್ಮ ಬಗ್ಗೆ ತಪ್ಪು ಹೇಳಿದ್ರು, ಅಥವಾ ನಿಮಗೆ ಒಂದು ಕಾಲಲ್ಲಿ ಒದ್ರೆ ಇರ್ಬೋದು, ಒಂದು ಕೈಯಲ್ಲಿ ಹೊಡೆದ್ರೆ ಇರ್ಬೋದು, ಅದನ್ನು ನಾವು ಹೇಗೆ ಒಂದು ಖುಷಿಯಿಂದ ತಗೊಳ್ತೀವೋ ಅದೇ ರೀತಿಯಲ್ಲಿ ಇಲ್ಲಿ ನಾವು ಬೆಳೆದಂಥ ಸಂದರ್ಭಗಳಂದರೆ ದೊಡ್ಡವರಾದ ಮೇಲೂ ಸಹ ನಾವು ಕೆಲಸದಲ್ಲಿರ್ಬೋದು, ಸಂಬಂಧಗಳಲ್ಲಿರ್ಬೋದು, ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಮಗುವಿನ ಮನಸ್ಥಿತಿಯನ್ನು ಇಟ್ಕೊಂಡು ನಾವು ಮುಂದೆ ನಡಿಬೇಕು. ಅಂದರೆ ಕ್ಷಮಿಸ್ಬಿಡ್ಬೇಕು. ನಾನು ಹೇಳಿದೆ ಅದು ಸುಲಭ ಅಲ್ಲ. ಸೊ ಹಾಗಾಗಿ ನೀವು ಡಿಸೈಡ್ ಮಾಡಿ, ನಿಮಗೆ ವ್ಯಕ್ತಿ ಮುಖ್ಯನಾ ಅಥವಾ ಆ ಸಿಚುವೇಶನ್ ಮುಖ್ಯನಾ ಅಂತ. ನಿಮಗೆ ಸಿಚುವೇಶನ್ನೇ ಮುಖ್ಯ ಆಯಿತು ಅಂದರೆ ವ್ಯಕ್ತಿನ ಬಿಟ್ಬಿಡಿ. ಇಲ್ಲ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಆಯಿತು ಅಂತಾದರೆ ಸಿಚುವೇಶನ್ನ ಮರೀರಿ. ಸೊ ಎರಡೇ ಆಪ್ಷನ್ನು, ನೀವು ಎರಡನ್ನೂ ಒಟ್ಟಿಗೆ ತೊಗೊಂಡೋಗಿ ಆಗಲ್ಲ, ಆಯಿತಾ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಹೌ ಟು ಪ್ರಾಕ್ಟೀಸ್ ಫರ್ಗಿವ್ನೆಸ್ ಅಥವಾ ಹೌ ಟು ಫರ್ಗಿವ್ ಅಂತ ಹೇಳ್ತು ಅಂದರೆ ನಾವೇನು ಮಾಡಬೇಕು, ಮೊದಲನೇದಾಗಿ ನಾವು ಒಪ್ಕೋಬೇಕು. ಹೌದು, ಖಂಡಿತ ಅವನ ಬೈದಿದ್ರಿಂದ ಅಥವಾ ಅವನ ಕಿರ್ಕೊಳ್ಳೋದ್ರಿಂದ ಅಥವಾ ಅವರೇನೋ ಅಂದಿದ್ರಿಂದ ನನ್ನ ಮನಸ್ಸಿಗೆ ನೋವಾಯಿತು. ಹೌದು, ಆಗತ್ತೆ. ನೋವಾಯಿತು ಅಂಥೇಳಿ ಅದನ್ನೇ ನಾನು ಯೋಚನೆ ಮಾಡ್ತಾ ಕೂತ್ರೆ ಅವನು ನೋಯಿಸಿರೋಂಥದ್ದಾಗಿರ್ಬೋದು ಅಥವಾ ನನಗದರಿಂದ ಆಗಿರೋ ನೋವಿಂದ ಆಗಿರ್ಬೋದು, ಏನಾದರೂ ಮತ್ತೆ ಬದಲಾಯಿಸೋಕ್ಕಾಗತ್ತಾ? ಆಬ್ವಿಯಸ್ಲಿ ಇಲ್ಲ. ಹಾಗಿದ್ದಾಗ ನಾವೇನು ಮಾಡಬೇಕು, ಅದನ್ನು ಪಕ್ಕಕ್ಕಿಟ್ಟು ನಾವು ಮುಂದೆ ನಡಿಬೇಕು. ಹೇಗೆ? ನಾನು ಮೊದಲೇ ಹೇಳೋದಲ್ಲ, ನಿಮ್ಮ ಕೈಯಲ್ಲಿ ಕೆಂಡನ ಕೊಟ್ಟರೆ ನೀವೇನು ಮಾಡ್ತೀರಾ? ಇಮಿಡಿಯೇಟಾಗಿ ಬಿಸಾಕ್ತಿರಲ್ಲ, ಅದೇ ರೀತಿ ಅದನ್ನು ಸಹ ನೀವು ತೆಗೆದು ಬಿಸಾಕಬೇಕು. ನೆಕ್ಸ್ಟು ನಿಮಗೆ ನೀವೇ ಹೇಳ್ಕೊಳ್ಳಿ, ಹೌದು ಅದು ತಪ್ಪು, ಅವ್ನು ಮಾಡಿರೋ ತಪ್ಪು, ಅದರಿಂದ ನಂಗೆ ನೋವಾಗಿದೆ, ಆದರೆ ನನ್ನ ಮನಸ್ಸಿನ ಶಾಂತಿಗೋಸ್ಕರ ನಾನು ಅವನನ್ನು ಅಥವಾ ಅವಳನ್ನು ಕ್ಷಮಿಸ್ಬಿಡ್ತೀನಿ ಅಂತ ಹೇಳ್ಕೊಳ್ಳಿ, ಆಯ್ತಲ್ವಾ. ನೆಕ್ಸ್ಟು ಪ್ರತಿದಿನ ನಿಮಗೆ ನೀವೇ ಹೇಳ್ಕೋಬೇಕು, ನನಗೆ ಯಾರು ಏನೇ ನೋವು ಮಾಡಿದ್ರು ನಾನು ಅದನ್ನೇನು ಮಾಡ್ತೀನಿ, ಕೆಂಡನ ಹೇಗೆ ಬಿಸಾಕಿದ್ನಲ್ಲ ನಾನು ಆ ರೀತಿ ಬಿಸಾಕ್ತೀನಿ ಅಂತ ಹೇಳಿ ನಿಮಗೆ ನೀವೇ ಕನ್ವಿನ್ಸ್ ಮಾಡಿಕೊಂಡು ಮೂವ್ ಆನ್ ಆಗಬೇಕು. ಇದು ಒಂದಿನದಲ್ಲಾಗೋ ಕೆಲಸ ಅಲ್ಲ, ದಿನನಿತ್ಯ ನಾವು ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ನಾವು ನಡೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ವಿ, ಮಾತಾಡೋದನ್ನು ಪ್ರಾಕ್ಟೀಸ್ ಮಾಡಿದ್ವಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆ ಫರ್ಗಿವ್ನೆಸ್ ಅನ್ನೋದು ತುಂಬ ಬರುತ್ತೆ. ಯಾಕಪ್ಪ ಇಷ್ಟೊಂದು ಫರ್ಗಿವ್ನೆಸ್ ಬಗ್ಗೆನೇ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಮಗೆ ನಮ್ಮ ಸುತ್ತಮುತ್ತ ನೀವು ಎಲ್ಲೇ ಹೋಗಿ, ಕೆಲಸದ ಹತ್ರನೇ ಹೋಗಿ ಒತ್ತಡ, ಮನೇಲಿರಿ ಒಂದು ರೀತಿ ಒತ್ತಡ, ಸೊಸೈಟಿನಲ್ಲಿರಿ ಒಂದು ರೀತಿ ಒತ್ತಡ, ಇದು ವಿಚಾರಗಳ ಒತ್ತಡ ಇರ್ಬೋದು, ವ್ಯಕ್ತಿಗಳ ಒತ್ತಡ ಇರ್ಬೋದು, ಹಣಕಾಸಿನ ಒತ್ತಡ ಇರ್ಬೋದು, ಆಯಿತಾ, ಯಾವುದಾದ್ರೂ ಆಗಿರ್ಬೋದು. ಈ ಎಲ್ಲ ಒತ್ತಡಗಳಿಂದ ನಾವು ಸ್ಟ್ರೆಸ್ಫುಲ್ ಆಗಿರ್ತೀವಿ. ಆ ಸಂದರ್ಭಗಳಲ್ಲಿ ತಪ್ಪಾಗೋದು ಸಹಜ, ನಮಗೆ ಕೋಪ ಬರೋದು ಇನ್ನೂ ಸರ್ವೇ ಸಾಮಾನ್ಯ. ಯಾಕೆ ಅಂತ ಹೇಳಿದ್ರೆ ನಾನು, ಹೌದಲ್ವಾ. ಸೊ ಹಾಗಾಗಿ ಆ ಫರ್ಗಿವ್ನೆಸ್ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ನ ಕೊಡುತ್ತೆ ನಮಗೆ, ಅಂದರೆ ನಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡುತ್ತೆ. ಸೊ ಅದರಿಂದ ನಾನು ಹೇಳಿದ್ದು ಫರ್ಗಿವ್ನೆಸ್ಸನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ. ನೆನಪಿರಲಿ, ಕ್ಷಮಿಸಿದ್ರಿ ಅಂತ ಹೇಳಿದ ತಕ್ಷಣ ಅದು ನಿಮ್ಮ ವೀಕ್ನೆಸ್ ಅಲ್ಲ, ಅದು ನಿಮ್ಮ ಸ್ಟ್ರೆಂತ್, ಆಯಿತಾ. ಯಾಕೆ ಅಂತ ಹೇಳಿದ್ರೆ, ನೀವು ಕ್ಷಮೆ ಕೊಡ್ತಾ ಇರೋದು ಅಥವಾ ಒಬ್ಬ ವ್ಯಕ್ತಿಯನ್ನು ಕ್ಷಮಿಸ್ತಾ ಇರೋದು ನಿಮ್ಮ ಒಂದು ಸ್ಟ್ರೆಂತು, ಹಾಗೆ ನಿಮ್ಮ ಒಳ್ಳೆಯದಕ್ಕೋಸ್ಕರ, ಆಯಿತಾ. ಇಲ್ಲಾಂದ್ರೆ ಏನಾಗುತ್ತೆ, ಆ ದ್ವೇಷ, ಅಸೂಯೆ, ಕೋಪ ಎಲ್ಲವನ್ನು ನೀವು ಹಿಡಿದಿಟ್ಕೊಂಡ್ರೆ ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗತ್ತೆ. ಅದು ನಿಮ್ಮ ಆರೋಗ್ಯದ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಮೇಲೆ ಪರಿಣಾಮವನ್ನು ಬೀರುತ್ತೆ. ಸೊ ಹಾಗಾಗಿ ಅದನ್ನು ಮಾಡ್ಕೋಬೇಡಿ, ಕ್ಷಮಿಸ್ಬಿಡಿ. ನೀವು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಕ್ಷಮಿಸಿ, ನೀವು ಸ್ವತಂತ್ರವಾಗಿರಿ ಅಂತ ಹೇಳ್ತೀನಿ. ಸರ್, ಖಂಡಿತ ನೀವು ಹೇಳಿದಂಥ ಫರ್ಗಿವ್ನೆಸ್ಗೆ ನಾವು ಪ್ರಾಕ್ಟೀಸ್ಗಳನ್ನು ಮಾಡ್ತೀವಿ ಅಂತ ಹೇಳ್ತಾ, ನೋಡೋರಲ್ಲ, ಇಷ್ಟೊತ್ತು ಮನಸ್ಸು ಅವರು ತಮ್ಮ ಮನಸ್ಸಿನ ಮಾತನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಾನು ಕೇಳಿದಂಥ ಪ್ರಶ್ನೆ ಅಂದರೆ
ಯಾರಾದರೂ ನಮಗೆ ನೋವು ಉಂಟು ಮಾಡಿದಾಗ ನಾವು ಹೇಗೆ ಅದನ್ನು ಸ್ವೀಕರಿಸಬೇಕು ಅಂತ ಕೇಳಿದಂಥ ಪ್ರಶ್ನೆಗೆ ಅವರ ಮಾತುಗಳಿಂದ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕ್ಷಮಿಸಿ, ಸ್ವತಂತ್ರವಾಗಿರಿ, ಅಂದರೆ ಫಾರ್ಗಿವ್ ಆ್ಯಂಡ್ ಬಿ ಫ್ರೀ ಅಂತ ಮನ್ಸೂರ್ ಹೇಳಿದ್ರು. ಹೌದಲ್ವಾ? ಖಂಡಿತವಾಗ್ಲೂ ಹೌದು. ನಾವು ನಮ್ಮ ಮನಸ್ಸಿನ ಶಾಂತಿಗೋಸ್ಕರ ಫಾರ್ಗಿವ್ ಮಾಡೋದು ಬೆಸ್ಟ್ ಆಪ್ಷನ್ ಅಂತ ನಾನು ಸಹ ನಿಮ್ಗೆ ಹೇಳ್ತೀನಿ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ, ನಾವು ಏನಾಗುತ್ತೆ ಅಂತ ಹೇಳಿದ್ರೆ, ಫಾರ್ಗಿವ್ ಮಾಡಲಿಲ್ಲ ಅಂದರೆ ಆ ವೆಯ್ಟ್ ಏನಿರುತ್ತಲ್ಲ ಅದನ್ನು ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಸೊ ವೆಯ್ಟ್ ಕ್ಯಾರಿ ಮಾಡೋದು ಇಂಪಾರ್ಟೆಂಟಾ ನಿಮಗೆ, ವೆಯ್ಟ್ ಲೆಸ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟಾ? ನೀವು ಯೋಚನೆ ಮಾಡಿ. ಸೊ ನಿಮ್ಗೆ ಅನಿಸಿದ್ದನ್ನು ನೀವು ಮಾಡ್ತಾಯಿರಿ. ಹಾಗೆ ಈ ವಿಚಾರ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್. ನಮಸ್ತೆ.